ಒಂದು ಬಾರಿ ಶಂಕರಾಚಾರ್ಯರ ಬಳಿ ಒಬ್ಬ ಶಿಷ್ಯ ಬಂದು ಏನು ಉಪದೇಶವನ್ನು ತೆಗೆದುಕೊಂಡ ನಂತರ ಆ ಶಂಕರಾಚಾರ್ಯ ಅವನಿಗೆ ಬೀಜ ಮಂತ್ರವನ್ನು ಹೇಳಿ, ಉಪದೇಶದ ಮಂತ್ರವನ್ನು ಹೇಳಿ ಏನ್ ಹೇಳ್ತಾರ, ಈ ನಾನು ಹೇಳಿರ್ತಕ್ಕಂತ ಈ ಮಂತ್ರವನ್ನ ನೀನ್ ಯಾರು ಮುಂದೆ ಉಸಿರು ಬೇಡ, ಹೇಳಬೇಡ. ನಮ್ಮೆಲ್ಲರೂ ಹಾಗೆ ಹೇಳಿರ್ತಾರ. ಲಿಂಗ ದೀಕ್ಷೆ ತಗೊಳ್ಳುವಾಗ ನಮ್ಗ ಗುರುಗಳು ಹೇಳ್ತಾರ, ಕರ್ಣದೊಳಗೆ ಹೇಳಿರ್ತಕ್ಕಂತಹ ಮಾತನ್ನ ಏನು ಮಂತ್ರವನ್ನ ಯಾರ ಮುಂದೆ ಹೇಳಬೇಡ. ಶಂಕರಾಚಾರ್ಯರ ಬಳಿ ತೆಗೆದುಕೊಂಡಿರ್ತಕ್ಕಂಥ ಉಪದೇಶದ ಮಂತ್ರವನ್ನ ಶಿಷ್ಯ ಏನ್ ಮಾಡ್ತಾನ, ಸಾವಿರ ಭಕ್ತರನ್ನ ಕರೆಸಿ ಏನ್ ಮಾಡ್ತಾನ, ನನಗೆ ನನ್ನ ಗುರುಗಳು ಉಪದೇಶದ ಮಂತ್ರವನ್ನ ಹೇಳಿದ್ರ ಆ ಮಂತ್ರ ಏನಪ್ಪಾ ಅಂತಂದ್ರ ನನ್ನನ್ನ ಭಗವಂತನಡೆಗೆ ಕರೆದುಕೊಂಡು ಹೋಗುವಂತ ಮಂತ್ರ. ಆ ಮಂತ್ರವನ್ನ ನಿಮ್ಮೆಲ್ಲರಿಗೂ ಹೇಳ್ತೀನಿ. ಈ ಮಂತ್ರವನ್ನ ನೀವೇನಾದ್ರೂ ಪಡಿಸಿದ್ದೆ ಆದ್ರೆ ನೀವೆಲ್ಲರೂ ಮಹಾದೇವರಾಗ್ತೀರಿ, ನೀವೆಲ್ಲರೂ ಮಹಾತ್ಮರಾಗ್ತೀರಿ ಅಂತಕ್ಕಂತಹ ಮಾತನ್ನ ಹೇಳಿ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರವನ್ನ ಎಲ್ಲರಿಗೂ ಸಾರ್ವಜನಿಕವಾಗಿ ಉಪದೇಶ ಮಾಡಿಬಿಟ್ಟ. ಅವಾಗ ಗುರುಗಳು ಕರೆದು ಹೇಳಿದ್ರು, ತಮ್ಮ, ನಿನಗೊಬ್ಬನಿಗೆ ನಾನು ಮಂತ್ರ ಉಪದೇಶವನ್ನು ಮಾಡಿದೆ, ನೀನು ಎಲ್ಲರಿಗೂ ಹೇಳಿಬಿಟ್ಟಲ್ಲೋ. ಅವಾಗ ಆ ಶಿಷ್ಯ ಹೇಳ್ದ, ಯಪ್ಪ ಗುರುದೇವ, ನಾನೊಬ್ಬ ಮುಕ್ತ ಆದ್ರೆ ಹಾಗೆ, ನಾನೊಬ್ಬ ಜೀವನ್ಮುಕ್ತನಾದ್ರೆ ಹಾಗೆ, ಅದು ನನ್ನ ಮನಸ್ಸು ಒಪ್ಪಲಿಲ್ಲ. ನನ್ನೊಂದಿಗೆ ಈ ಸಾವಿರ ಸದ್ಭಕ್ತರೆಲ್ಲರೂ ಭಗವಂತನ ಕೃಪೆಗೆ ಪಾತ್ರ ಆದ್ರೆ ನನ್ನ ಬದುಕು ಸಾರ್ಥಕತೆ ಆಗುತ್ತೆ ಅಂತಕ್ಕಂತಹ ಮಾತನ್ನ ಗುರುವಿಗೆ ಹೇಳಿ ಗುರುವಿಗೆ ನಮಸ್ಕಾರವನ್ನು ಮಾಡಿದ. ಅದು ಗುರುವಿನ ಅಂತಃಕರಣದಲ್ಲಿರ್ತಕ್ಕಂತಹ ಭಕ್ತರ ಮೇಲೆ ಇರತಕ್ಕಂತಹ ಪ್ರೇಮ.